ನೋಡ್ರಿ ಇವತ್ತ ನಾವು ಯಾವ ವಿಷಯ ಬದ್ದಲ್ಲಿ ಹೇಳಕ್ ಬಂದ್ ನಿಮ್ಗ ಹೊಂಟೇನಿ ಅಂದ್ರ ಸೂಪರ್ ಗನ್ನ ಅಂತ ನಿಸಿಂದ ಇದು ಸ್ಪ್ರೇ ಮಾಡುವಂತದ್ದು ಇದೊಂದು ಪ್ರಾಡಕ್ಟ್ ಐತಿ ಅದು ಬಾಳ ಚಲೋ ಐತಿ. ಇದನ್ನ ಅದ್ರ ಬದಲ ನಿಮ್ಗ ಮಾಹಿತಿ ಹೇಳ್ತನು, ಹೋಗುನ್ ಬರ್ರಿ ಕಡೆ. ಇದು ನೋಡ್ರಿಕ್ಕೆ ಸೂಪರ್ ಗನ್ ನಾವು ಈ ನಮ್ಮ ಕಬ್ಬು ದೊಡ್ಡೈತಿ ಅಂದ್ರೆ ಇದ್ರಾಗ ನೀರಿನಾಗ ಅದು ಬಿಟ್ಟಿದೀವಿ. ಭಾಳ ಎಲಿಗಾತದ ನೋಡಿ ಎಷ್ಟು ಭಾರಿ ಆಗೈತಿ. ಈ ಸೂಪರ್ ಗನ್ನ ಏನೈತಿರಲ್ಲ ನಮಗೆ ಏನೈತಿರಲ್ಲ ಆ ಟೈಪ್ ಇದ್ದಂಗೆ ತಿಳ್ಕೊಂಡಂಗೆ ಐತಿ. ಕೆಲವೊಂದಿಷ್ಟು ಅವ್ರಿಗೆ ಹೇಳಿ ಪ್ರಾಡಕ್ಟ ನಾವು ಮಾಡಿಸ್ಕೊಂಡಿದ್ದೀವಿ ರೀ. ಮತ್ತು ಅದರ ರಿಸಲ್ಟ್ ಅಂತೂ ಭಾಳ ಬೆಸ್ಟ್ ಬರ್ತೈತೆ ನೋಡ್ರಿ. ಅದು ನೀವು ನೋಡ್ಬೋದು ರೀ. ಅದು ಯಾವ ದೊಡ್ಡ ಕಬ್ಬಿಗೆ ಬಿಟ್ಟರೂ ಸಹಿತ ಈ ರೀತಿ ರಿಸಲ್ಟ್ ಬರ್ತೈತಿ. ಇದನ್ನು ಡ್ರಿಂಚ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು, ಬೇಕಂದ್ರೆ ಡ್ರಿಪ್ ಇದ್ದರೆ ಡ್ರಿಪ್ನ ನೀರ್ನಾಗ ಕೊಡ್ಬೋದು. ಎಲ್ಲ ಈ ಟೈಪ್ ಅಂತಿ ಈ ರೀತಿ ಅಂತ ಏನು ಬೆಳೆಯಾಕೈತಿ ನೋಡ್ರಿ. ಅದು ಭಾಳ ಮಸ್ತ್ ಐತಿ ಪ್ರಾಡಕ್ಟ್ ಐತಿರ್ತು. ಬೇಕಾದ ತಾವು ಅದನ್ನು ಎಲ್ಲಿ ಬೇಕಾದ ಸಿಗ್ತೈತಿ. ಅದು ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಷಯವನ್ನ ನಾವು ಶುರು ಮಾಡೋಣ. ಅದು ಏನಪ್ಪಾ ಅಂತಂದ್ರೆ, ನಾವೀಗ ಸಣ್ಣದಿದ್ದಾಗ ಅಲ್ಲಿ ಒಟ್ಟು ಪ್ಲಾಂಟೇಶನ್ ಹಿಡ್ಕೊಂಡು ಏನತ್ತಿಲ್ಲ ಕಬ್ಬಿಗೆ ಡ್ರಿಂಚ್ ಆಗಲಿ ಸ್ಪ್ರೇ ಆಗಲಿ ಇಂಥವೇನತ್ತಿಲ್ಲ ಪ್ರತಿಯೊಂದು ಒಂದೊಂದು ಹಿಂತಿನ ಮಾರ್ಕೆಟ್ನಾಗ ಏನಂತಿ ಸಿವಿಡ್ ಆಗಲಿ ಹಿಮ್ಮಿಕೆ ಆಗಲಿ ಅಥವಾ ಮೈಕ್ರೋನ್ಯೂಟ್ರೆಂಟ್ ಆಗಲಿ ಬೇರೆ ಬೇರೆ ಏನು ಅಮಿನೋ ಆಸಿಡ್ ಹುಳ್ವಿಕ್ ಆಸಿಡ್ ಇಂಥವೆಲ್ಲ ಪ್ರತಿಯೊಂದೆಲ್ಲ ಏನಂತಿ ನಾವು ಸ್ಪ್ರೇಗಾಗಲಿ ಡ್ರಿಂಚ್ಗಾಗಲಿ ಹಿಂಗೆ ನಾವು ತರ್ಕೋತ ನಮ್ಗೆ ಹಿಂಗೆ ಕಟ್ ಮಾಡ್ಕೊತ ನಾವು ಇರತ್ತೀವಿ. ಹಿಂಗಾಗಿ ಏನೈತಿರಲ್ಲ ಈಗ ನಾವೆಲ್ಲ ತರೋದ್ರಿಂದ ರೇಟ್ ದರ ಜಾಸ್ತಿ ಆಗೋದು ಮಾಡೋದು ಈ ಟೈಪ್ ನಮ್ಗೆ ನಾವೀಗ ಎಷ್ಟೋ ವರ್ಷ ಅಂತ ಈಗ ನಮ್ಮ ನಗರ ಐತಿ. ಅದಕ್ಕಾಗಿ ಎಲ್ಲದಕ್ಕೂ ಅತನಿಸಿದ ಒಂದು ಪರಿಹಾರ ನಾವೊಂದು ಹುಡುಕ್ಯಾಡ್ಕೊಂಡ ಈಗ ನಾವು ಯೂಸ್ ಮಾಡಕತ್ತೀವಿ ಅದನ್ನ. ಆದರೂ ಅದನ್ನ ನೀವು ಆಲ್ರೆಡಿ ಎಲ್ಲರಿಗೂ ಇದು ಗೊತ್ತು ಐತಿ. ಇದನ್ನ ಅದರ ಬದಲು ಐತಿ ನಮ್ಗೆ ಎಷ್ಟು ತಿಳಿದ್ಲಿ ಅದ್ರ ಬದಲು ನಾನು ನಿಮ್ಗೊಂದು 2 ವಿಷಯ ಅದ್ರ ಬದಲು ಹೇಳ್ತೀನಿ. ಅದು ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದೊಂದು ಇನ್ಸೆನ್ಸ್ ಆಗ್ಯದ ಹೇಳ್ತಾನು. ಅದೊಂದು ಪ್ರಾಡಕ್ಟ್ ಐತಿ. ಅದು ಯಾವ್ದೈತಿ ಇರಲಿಲ್ಲ ನಿಮ್ಗೆ ಹೇಳ್ತೀನಿ. ಇದು ನೋಡ್ರಿ, ನಿಮ್ಗೆ ಉಲ್ಟಾ ಆಗ್ತಿರ್ಬೇಕಿರೋದು. ಇದು ಸೂಪರ್ ಗನ್ನ ಅಂತಂದ್ರಿ. ಇದು ಕಬ್ಬಿನ ಸ್ಪೆಷಲ್ ರೀ. ಅದು ಇದ್ರೊಳಗೆ ಏನೇನು ಐತಿಪ್ಪ ಅಂತಂದ್ರೆ ಈಗ ನಿಮ್ಗೆ ಪರ್ಸೆಂಟೇಜ್ ಜಾಸ್ತಿ ಐತಿ. ಎಲ್ಲ ತೊಡೆ ಹಾಕೋದಕ್ಕಿಂತನೂ ಇದು ಒಂದ್ರಾಗನ ಇದೆಲ್ಲ ಮುಗಿತೈತಿ. ಅದು ಇವಾಗ ನೋಡಿ ಈಗ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ 25% ಏನೈತಿರಲ್ಲ ಹ್ಯೂಮಿಕ್ ಆಸಿಡ್ ಐತಿ, 25% ಐತಿ ಅಮಿನೋ ಆಸಿಡ್ ಐತಿ, 20% ಏನೈತಿ ಫುಲ್ವಿಕ್ ಐತಿ, ಮತ್ತು 25% ಐತಿ ಚಿಲೇಟೆಡ್ ಮೈಕ್ರೋನ್ಯೂಟ್ರೆಂಟ್ ಐತಿ. ಎಂದ್ರೀ ಪ್ರತಿಯೊಂದು ಇದ್ರಾಗ ಹಾರ್ಮೋನ್ಸ್ ಅದಾವು. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲ ಅದಾವು. NPK ಒಂದು ಬಿಟ್ಟು A to Z ಎಲ್ಲ ಅದಾವು. ಇದನ್ನ ಏನೈತಿರಲ್ಲ ನೀವು ಡ್ರಿಂಚ್ ಮಾಡೋತ್ನಾಗ 1 ಎಕರೆಗೆ ಇದನ್ನ ನೀವು ಡ್ರಿಂಚ್ ಮಾಡೋತ್ನಾಗ ಇದನ್ನ 700 ಹಿಡ್ಕೊಂಡು ಒಂದು ಲೀಟರ್ ತನಕ ನೀವು ಇದನ್ನ ಹಾಕಬಹುದು. ಇದ್ರ ಜೋಡಿ ಏನು ಕುಡಿಸ್ಬೋದಂದ್ರೆ ಡ್ರಿಂಚ್ ಮಾಡೋ ಟೈಮ್ದಾಗ 126101 NPK ಬರತ್ಲೆ ಅದ್ರ ಜೋಡಿ ಡ್ರಿಂಚ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ 13-40-13 ಅಷ್ಟೊಂದು ಬರ್ತೈತಿ ಗೊಬ್ಬರ. ಅಂದ್ರೆ ಅದ್ರ ಜೋಡಿ ನೀವು ಇನ್ನೊಂದು ಡ್ರಿಂಕ್ಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ರೀ 50 ದಿವಸಕ್ಕೆ ಸ್ಪ್ರೇ ತಗೋಬೋದು. ಎಕರೆಗೆ 40 ml ಹಾಕಿದ್ನ ಸ್ಪ್ರೇ ಮಾಡ್ಬೋದು. ಒಂದು ಪಂಪಿಗೆ 20 ಲೀಟರ್ ಕ್ಯಾನ್ ಏನು ಇರ್ತೈತಿರಲ್ಲ ಆ ಕ್ಯಾನ್ಗೆ ಹಾಕಿ ಇದನ್ನ ನೀವು ಮಾಡ್ಬೋದು. ಆ ಟೈಮ್ದಾಗ ನಮಗೆ ಯಾವ್ದು NPK ಬೇಕಾಗಿರ್ತೈತಿ ಅದನ್ನ ತಗೋದು. ನಮ್ಗೆ ಜಾಸ್ತಿ ಮರಿ ಸಂಖ್ಯೆ ಬೇಕನ್ನುವಂಥದ್ದು ಇತ್ತಿಲ್ಲ 13-40-13 ಯೂಸ್ ಮಾಡೋದು. ಮರಿ ಸಂಖ್ಯೆ ಸಫಿಷಿಯೆಂಟ್ ಅದಾವು ಸಾಕನ್ನು ಹಂಗಿತ್ತಿಲ್ಲ 19 ಅದನ್ನ ತಗೋದ್ರಿ. ಮತ್ತೆ ನೆಕ್ಸ್ಟ್ ನಿಮ್ಗೆ ಏನೈತಿ 70-80 ದಿವಸಕ್ಕೆ 85 ದಿವಸಕ್ಕೆ ಅದೊಂದು ಸ್ಪ್ರೇ ಬರ್ತೈತಿ. ಅವಾಗೂ ನಿಮ್ಗೆ ಹೆಚ್ಚು ಕಮ್ಮಿ ಐತಿ ಅಲ್ಲಿ ಒಂದು ಪಂಪಿಗೆ 40 ml ಹಾಕೋದು. ಅಲ್ಲಿ ಅದಕ್ಕೆ ಏನು ಬೇಕಾಗಿರ್ತೈತಿ NPK 13-0-45 ಈ ಟೈಪ್ NPK ಬೇಕಾಗಿರ್ತೈತಿ ಅದನ್ನು ತಗೋ. ಅದ್ರ ಜೋಡಿ ನೀವು ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಏನೈತಿ ನಾವು ಮತ್ತೆ 110 ದಿವಸಕ್ಕೆ ಅದು ಮತ್ತೊಂದು ಸ್ಪ್ರೇ ತಗೋತಿರ್ತೀವಿ. ಅಲ್ಲಿ ಏನೈತಿ ನಿಮ್ಗೆ ವಾತಾವರಣ ಅನುಕೂಲವಾಗಿ ನೀವು ಯಾವ್ದು ಸ್ಪ್ರೇ ಬೇಕಲ್ಲ ಅದು ಯಾವ್ದು NPK ಕುಡಿಸೋಬೇಕಲ್ಲ ಅದನ್ನ ನೀವು 19 ಕುಡಿಸ್ಕೋರಿ. ಅದ್ರ ಜೋಡಿ ಏನೈತಿ ಒಂದು ಕ್ಯಾನಿಗೆ ಏನೈತಿ 40 ml ಇದನ್ನ ಹಾಕೋದು. ಅಂದ್ರೆ ಇದನ್ನ ಯಾಕೆ ಇದನ್ನ ಅಂತ ಅಂದ್ರೆ ರೀ ಆಲ್ಮೋಸ್ಟ್ ಎಲ್ಲ ಇದ್ರಾಗ ಅದಾವ. ಇದ್ರಾಗ ಬರೀ NPK ಅಷ್ಟೇ ಇರಂಗಿಲ್ಲ, A to Z ಎಲ್ಲ ಐತಿ. ಇದು
ಸ್ಪ್ರೇ ಮಾಡ್ಕೊಳ್ಳೋರಿಗೆ ಭಾಳ ಅಂದ್ರೆ ಭಾಳ ಈಜಿ ಐತ್ರಿ ಅದು. ಅದ್ರ ಅಗದಿ ಈಜಿ ಸಲೀಸಾಗಿ ಆಗ್ತೈತ್ರಿ. ಅದ್ರಾಗ ಅದನ್ನ ಕಲ್ಸ್ಬೋದು ಇದನ್ನ ಕಲ್ಸ್ಬೋದು ಏನ್ ಇರಂಗಿಲ್ಲ. ಹಾರ್ಮೋನ್ಸ್ ಐತಿ ಎಲ್ಲ ಐತ್ರಿ ಅದ್ರಾಗ A to Z ಐತ್ರಿ. ಹಿಂಗಾಗಿ ಏನೈತಿಲ್ಲ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ತಾವು ನೋಡ್ಬೋದು ಈಗ ಇದನ್ನ ನಾವು ಆಲ್ರೆಡಿ ಸಾಕಷ್ಟು ಇದನ್ನು ನಾವು ಯೂಸ್ ಮಾಡಿದೈತ್ರಿ. ಈಗ ಯೂಸ್ ಮಾಡಿದೆವು, ಬೇರೆ ಜನ ಯೂಸ್ ಮಾಡ್ಯಾರು. ಇಷ್ಟೇ ರಿಸಲ್ಟ್ ಐತಿ ಅಂದ್ರೆ ಭಾರಿ ಐತ್ರಿ ಅದು. ಯಾಕಂತ ಕೇಳ್ರಿ, ಬರಗಾಲ ಇದ್ರೂ ಇದ್ರಾಗ ನೋಡ್ರಿ ಪುಲ್ವಿಕ ಈ ಟೈಪ್ ಎಲ್ಲ ಐತ್ರಿ A to Z. ಬರ ನಿರೋಧಕ ತರಲೆ ಆ ಟೈಪ್ ಸಹಿತ ಇದೆಲ್ಲ ನಡಿತೈತ್ರಿ. ಡ್ರಿಪ್ ಇದ್ದವ್ರದ್ದು ರೀ ಇದನ್ನ ಒಂದ್ಸರಿ ಕೊಡೋತ್ನ್ಯಾಗ 1 ಲೀಟರ್ ಆರಾಮ್ಸರಿ ಕೊಡ್ಬೋದು. ಅದನ್ನ ಒಂದ್ ಎಕರೆಗೆ 1 ಲೀಟರ್ ಇದನ್ನ ಆ ಟೈಪ್ ಮಾಡ್ಬೋದ್ರಿ. ಇಲ್ಲ ಹೈ ನೀರ್ನ್ಯಾಗ ಏನೋ ಇದನ್ನ ಕೊಡ್ಬೇಕನ್ನುವಂತ ಐತಿಲ್ವರಿ, ಇದ್ರ ಜೋಡಿ ಮತ್ತೆ ಏನತ್ತಿಲ್ಲ ನೀವು ಕೊಡ್ಸ್ಕೊಂಡ ಅದ್ರ ಜೋಡಿ ಇದನ್ನ ನೀವು ಕೊಡ್ಬೋದ್ರಿ. ಕಂಪಲ್ಸರಿ ಸ್ಪ್ರೇ ಟೈಮ್ದಾಗ ಅಂತಿ ನಾವು ನೀವು ಏನೈತಿ 120 ದಿವಸನಾಗ ಅಂತಿ ಬೇಕಾದಂಗ ನೀವು ಇದನ್ನ ಯೂಸ್ ಮಾಡ್ರಿ. ಅದ್ರ ಮುಂದೆ ಯೂಸ್ ಮಾಡೋರಿದ್ರು ಡ್ರಿಪ್ ಅಥವಾ ಹೈ ನೀರ್ನ್ಯಾಗ ಇದನ್ನ ತಾವು ಇದನ್ನ ಬಿಡ್ಬೋದು. ಇದನ್ನ ಇದು ಇನ್ನೊಂದು ಹೆಂಗೈತಿ ಅಂದ್ರೆ ಭಾಳ ರಿಸಲ್ಟ್ ಐತ್ರಿ ಅದು. ಈಗ ಆಲ್ಮೋಸ್ಟ್ ಎಲ್ಲ ಇದನ್ನ ಯೂಸ್ ಮಾಡಿದವ್ರಿಗೆ ಅವ್ರಿಗೆ ಗೊತ್ತೈತ್ರಿ ಅದನ್ನ ಚೀಪ್ ಆ್ಯಂಡ್ ಬೆಸ್ಟ್ನಾಗ ಐತ್ರಿ ಅದು. ಕಮ್ಮಿ ರೇಟ್ನು ಐತಿ, ಎಲ್ಲ ಐತಿ, ನಿಮ್ಗೆ ಅನುಕೂಲ ಆಗ್ತೈತಿ. ಯಾಕಂತೇಳಿ ಈಗ ಸಾಕಷ್ಟು ಜನರಿಗೆ ಸ್ಪ್ರೇದಾಗನ ಭಾಳ ರೇಟ್ ಜಾಸ್ತಿ ಆಗೋದು ಹಿಂಗೆಲ್ಲ ಆಗಾಕತ್ತೈತ್ಲೆ. ಅದ್ರ ಸಂಬಂಧ ನಾವು ಇದೊಂದು ಇದೊಂದು ನಾವು ನಮಗಂತ ಯೂಸ್ ಆಗಿಲ್ಲ ತಿನ್ಸಿಂದ ಜನರಿಗೆ ಇದನ್ನ ಪರಿಚಯ ಮಾಡಿದ್ದೀವ್ರಿ ನಾವು ಇದನ್ನ. ಹಿಂಗಾಗಿ ಏನೈತಿ ಇದನ್ನ ತಾವೆಲ್ಲರೂ ಅದನ್ನ ಯೂಸ್ ಮಾಡ್ಕೋಬಹುದು. ಅದನ್ನ ಭಾಳ ಅಂದ್ರೆ ಭಾಳ ರಿಸಲ್ಟ್ ಐತ್ರಿ ಅದು. ನಿಮ್ಗೆ ಗೊತ್ತಾಗ್ತೈತಿ ಅದನ್ನ ಬರೀ ತಗೊಂಡು ನೀವು ಇದನ್ನ ಮಾಡ್ರೆ ನಿಮ್ಗೆ ಎಲ್ಲ ರಿಸಲ್ಟ್ ಐತಿ. ಇದೇನು ಭಾಳ ಏನು ದೊಡ್ಡ ಅಮೌಂಟ್ ಏನಲ್ಲ, ಭಾಳ ಚೀಪ್ ರೇಟ್ ಐತ್ರಿ ಇದು. ಇದು ನೀವೇನಂತಿ ಯೂಸ್ ಮಾಡ್ಕೊಂಡು ನೋಡೋರು ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ಚಲೋ ಇದ್ರೆ ಯೂಸ್ ಮಾಡ್ರಿ, ಚಲೋ ಇರ್ಲಿಕ್ಕೆ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ ಅದ್ರ ಬದಲ್ರಿ. ಅಂದ್ರೆ ಇದನ್ನ ನಾ ಅಂತೂ ಹೇಳ್ತಾನು ಭಾಳ ಬೆಸ್ಟ್ ಐತಿ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಈ ಬೆಳೆ ನೋಡ್ರಿ ಇದೆಲ್ಲ ಏನೈತಿಲ್ಲ ಇದು ಅದನ್ನ ಹಾಕಿ ಯೂಸ್ ಮಾಡಿದ್ದೈತಿ ನೋಡ್ರಿ. ಅದು ಅಷ್ಟು ರಿಸಲ್ಟ್ ಐತಿ, ಭಾಳ ಭಾರಿ ಬಂದೈತ್ರಿ. ಒಟ್ಟ ಬೇಡ್ರಿ ಅದು ಅಷ್ಟು ರಿಸಲ್ಟ್ ಐತಿ. ಈಗ ನಾವು ಇದನ್ನ ಎಲ್ಲ ರೈತರಿಗೆ ಆಲ್ಮೋಸ್ಟ್ ಇದು ಪರಿಚಯನೂ ಆಗೈತ್ರಿ. ಈಗ ಕಮ್ಮಿ ರೇಟ್ನು ಐತಿ, ರಿಸಲ್ಟ್ನು ಐತ್ರಿ. ಹಿಂಗಾಗಿ ಏನೈತಿಲ್ಲ ಇದನ್ನ ಎಲ್ಲರೂ ಆಲ್ಮೋಸ್ಟ್ 90% ಈ ಕಡೆ ನಮ್ಮ ಏರಿಯಾದಾಗಂತೂ ಇದನ್ನ ಬಳಸಾಕೈತ್ಯಾರಿ. ಇದನ್ನ ಯಾರು ಬೇಕಾದ್ರೂ ಬಳಸಬಹುದ್ರಿ ಅದನ್ನ. ಇದು ನೋಡಿದ ನನ್ನ ಬಾಜು ಇದ್ದದ ಕಬ್ಬು ಹಿಂದಿದ್ ನೋಡ್ರಿ. ಇದು ಕಬ್ಬು ಎಷ್ಟು ಹೈಟ್ ಐತ್ರಿ. ಈಗ ನಮಗೆ 9 ತಿಂಗಳಾಯ್ತ್ರಿ ಕಬ್ಬಿಗೆ ರೀ. ಹೆಚ್ಚು ಕಡಿಮೆ ಇದು ವಾಡಿ ತುಳಿತಕ್ಕಂದ್ರೆ 15 ಫೂಟ್ ಐತ್ರಿ ಅದು ಕಬ್ಬು. ಅಷ್ಟು ಹೈಟ್ ಆಗೈತ್ರಿ. ಇದೆಲ್ಲ ಎಂತ ಯೂಸ್ ಮಾಡಿದ್ದ ಐತ್ರಿ, ಅದು ಯೂಸ್ ಮಾಡಿದ್ದ ಐತ್ರಿ. ಮತ್ತೆ ಇದು ಭಾಳ ಅಂದ್ರೆ ಭಾಳ ಹೆಲ್ದಿ ಇದು ಒಂದರಿಂದ ನಾವೇನು ಹೇಳಂಗಿಲ್ಲ. ನಾವು ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಬಿಡ್ರಿ. ಮತ್ತು ಬೇರೆ ಯೂಸ್ ಮಾಡ್ತೀವಿ. ಮಿಮಿಕ್ ಎಸಿಡ, ಪುಲ್ವಿಕ್ ಎಸಿಡ, ಅಮ್ಯೂನೋ ಎಸಿಡ ಈ ಟೈಪ್ ಎಲ್ಲ ನಾವು ಯೂಸ್ ಮಾಡ್ಕೊತ ಬಂದಿರ್ತೀವಿ. ಆದ್ರೆ ಸಾಣದಿದ್ದಾಗಿಂದ ಏನೈತಿ ಇದು ಚೀಪ್ ಆ್ಯಂಡ್ ಬೆಸ್ಟ್ನಾಗ ಏನೈತಿ ನಾವು ಎಲ್ಲರಿಗೆ ಇದನ್ನ ಯೂಸ್ ಮಾಡಿರತ್ತ ಹೇಳಿದ್ದೀವಿ ರೀ. ಕಡೆ ಮಂದಿಗೆ ನಾವು ಇದನ್ನ ಯೂಸ್ ಮಾಡಿದ್ದೀವಿ ರೀ. ಚಲೋ ಐತ್ರಿ ಅದು. ಹಿಂಗಾಗಿ ಯೂಸ್ ಮಾಡ್ರೆ ಚಲೋ ಐತಿ. ನನ್ನ ವಿಚಾರ ಐತಿ ನೋಡ್ರಿ. ಒಮ್ಮೆ ನಿಮ್ಗೆ ಯಾರ ಕಾಯಿಲಿ ಒಮ್ಮೆ ಇದನ್ನ ಬಳಸಿದ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಅಂದ್ರೆ ಆದಷ್ಟು ನೀವು ಇದನ್ನ ಚೀಪ್ ಆ್ಯಂಡ್ ಬೆಸ್ಟ್ ಇದ್ದೈತಿ. ಇದನ್ನ ಬಳಸ್ಕೊಂಡು ನೋಡ್ರಿ, ನಿಮ್ಗೆಲ್ಲ ನಿಮಗೆ ಮಾಹಿತಿ ತಿಳಿತೈತಿ. ಇದನ್ನ ಯೂಸ್ ಮಾಡಿದ 1 ವಾರ ಅಥವಾ 10 ದಿವಸ ನೋಡ್ರಿ ನೀವು. ಅಟ್ರಾಗ ನಿಮ್ಗೆ ಈ ಥರ ರಿಸಲ್ಟ್ ತಿಳಿತೈತಿ. ಆದ್ರೆ ಯಾವ ಟೈಮ್ದಾಗ ಏನೇನು ಕುಡಿಸ್ಕೋಬೇಕು ಅದನ್ನ ಕುಡಿಸ್ಕೋಬೇಕು. ಇದ್ರ ಜೋಡಿ NPK ಅಂತ ಕಂಪಲ್ಸರಿ ಇದ್ರ ಜೋಡಿ ಕುಡಿಸ್ಬೇಕು. ಇದ್ರಾಗ NPK ಬಿಟ್ಟು ಕಿಸಿಂದ ಏನೈತಿ A to Z ಎಲ್ಲ ಐತಿ. ಇವು ಎಲ್ಲ ನಾವು ಕೆಲವೊಂದು ಏನು ಅಮ್ಯೂನೋ ಆಸಿಡ್, ಆರ್ಗ್ಯಾನಿಕ್ ಕಾರ್ಬನ್ ಇವೇನು ಹೇಳ್ತಿರಲ್ಲ ಇವೆಲ್ಲ ಆಲ್ಮೋಸ್ಟ್ ಇದ್ರಾಗ ಅದಾವು. ಅಂತಾರೆ ನೀವು ಇವನ್ನ ಬಳಸ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಕೈತಿ. ಈ ರೀತಿ ನಾ ಅಂತೂ ಚಲೋ ಐತಿ ಹೇಳ್ತಾನು. ಮತ್ತೇನೈತಿಲ್ಲ ನಿಮ್ಗೆ ನೆಕ್ಸ್ಟ್ ಮತ್ತೊಂದು ವಿಷಯ ತಗೊಂಡು ನಾ ಮತ್ತೆ ಬರ್ತಾನು. ಅಲ್ಲಿ ತಕ್ಕ ಏನೈತಿಲ್ಲ. ನಮಸ್ಕಾರ.